ನಮಸ್ಕಾರ. ತಾವು ಇಂದು ನನ್ನ ಹುಟ್ಟುಹಬ್ಬದ ಬಗ್ಗೆ ನನ್ನ ಮನೆಗೆ ಬಂದು ನಿಮ್ಮ ಶುಭ ಹಾರೈಕೆಗಳನ್ನು ಸಲ್ಲಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಹುಟ್ಟುಹಬ್ಬ ಎಲ್ಲರ ಬದುಕಿನಲ್ಲಿ ಒಂದು ಮಧುರವಾದಂಥ ಕ್ಷಣ. ನಮ್ಮ ಹುಟ್ಟುಹಬ್ಬದ ದಿನ ಒಂದು ಆತ್ಮಾವಲೋಕನ ಮಾಡಿಕೊಳ್ಳುವ ದಿನ. ಇದುವರೆಗೆ ಏನನ್ನು ಸಾಧಿಸಿದ್ದೇವೆ, ಎಷ್ಟರ ಮಟ್ಟಿಗೆ ಸಮಾಜಮುಖಿಯಾಗಿ ಕೆಲಸ ಮಾಡಿದ್ದೇವೆ, ಮುಂದೆ ಹೇಗೆ ಈ ಸಮಾಜದ ಋಣವನ್ನು ತೀರಿಸಬೇಕು ಅನ್ನುವ ಬಗ್ಗೆ ಚಿಂತನೆ ಮಾಡುವಂತಹ ಹಾಗೂ ಆ ಬಗ್ಗೆ ಯೋಜನೆಗಳನ್ನು ರೂಪಿಸಿಕೊಳ್ಳುವಂತಹ ಒಂದು ಅತ್ಯಂತ ಪ್ರಮುಖವಾದ ಸೃಜನಶೀಲ ದಿನ ಈ ಹುಟ್ಟುಹಬ್ಬದ ದಿನ. ಎಲ್ಲರೂ ಹುಟ್ಟುತ್ತಾರೆ, ಎಲ್ಲರೂ ಸಾಯ್ತಾರೆ. ಆದರೆ ಹುಟ್ಟು ಸಾವಿನ ನಡುವೆ ನಾವು ಮಾಡುವಂತಹ ಒಂದು ಮಾನವೀಯ ಸೇವೆ ಅದು ಶಾಶ್ವತವಾಗಿ ಉಳಿಯುತ್ತೆ. ನಮ್ಮ ಯಾವುದೇ ಕ್ಷೇತ್ರ ಇರಲಿ, ಆ ಕ್ಷೇತ್ರದಲ್ಲಿ ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ, ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸಿದಾಗ ಅಂತಹ ವ್ಯಕ್ತಿಯ ಬದುಕು ಸಾರ್ಥಕ ಆಗುತ್ತೆ. ನನಗೆ ಬಸವಾದಿ ಶರಣರ ವಿಚಾರಧಾರೆ, ಕನ್ನಡ ಸಾಹಿತ್ಯದ ಮೌಲ್ಯಗಳನ್ನು ಸದಾಕಾಲ ಸ್ಮರಿಸಿಕೊಳ್ತಾ ನನ್ನ ಬದುಕನ್ನು ರೂಪಿಸಿಕೊಳ್ಳಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ. ಇದುವರೆಗೂ ಈ ನನ್ನ ಆತ್ಮೀಯ ಬಂಧುಗಳು, ಸಮಾಜದ ಮಿತ್ರರು, ಗುರುವರೇಣ್ಯರು ಇವರೆಲ್ಲರೂ ನೀಡಿದಂಥ ಆಶೀರ್ವಾದಕ್ಕಾಗಿ ಮತ್ತು ನಿಮ್ಮೆಲ್ಲರ ಶುಭ ಹಾರೈಕೆಗೆ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮುಖ್ಯವಾಗಿ ನನ್ನ ಹೆತ್ತ ತಾಯಿ ತಂದೆಯವರನ್ನು ಸದಾ ಸ್ಮರಿಸಿಕೊಳ್ತಾ ಈ ಹುಟ್ಟುಹಬ್ಬದ ದಿನ ನಾಡಿನ ಜನತೆಗೆ ನಾನು ಆತ್ಮೀಯವಾದ ಶುಭ ಆಶಯಗಳನ್ನು ಕೋರ್ತೇನೆ. ಮುಂಬರುವ ಎಲ್ಲ ಹಬ್ಬ ಹರಿದಿನಗಳಿವೆ. ಇವತ್ತು ಹುಣ್ಣಿಮೆಯ ದಿನ, ಪೂರ್ಣಚಂದ್ರದ ಹುಣ್ಣಿಮೆಯ ದಿನ. ಇವತ್ತು ನಾಡಿನ ಜನತೆಗೆ ಎಲ್ಲ ಶುಭವನ್ನು ಕೋರ್ತಾ ನನ್ನ ಹುಟ್ಟುಹಬ್ಬದ ಶುಭ ಹಾರೈಕೆಯನ್ನು ಪ್ರೀತಿಯಿಂದ ಸ್ವೀಕರಿಸ್ತೇನೆ. ನಾನು ದೊಡ್ಡ ಸಾಧಕನಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿ ಅನ್ನುವ ವಿನಮ್ರ ಭಾವನೆಯಿಂದ ನಿಮ್ಮ ಅಭಿನಂದನೆ ಸ್ವೀಕರಿಸ್ತೇನೆ. ನಮಸ್ಕಾರ.